They were servicing almost all the automobile manufacturers. This company was making valves, and most of the car manufacturers here and stationary engine manufacturers, they were using the company's products. So it was a very well managed company which had 1,000 employees. Now, after 29 years, remembering him is really a great. This thing was that shows his achievements. Today, I thank you for accepting our invitation, and on behalf of all the trustees and on behalf of all the teams that participated here, I extend you a very warm welcome, because the weather is also very chill. So it's a very warm welcome to you, madam. I also welcome Mr. Parmesh, who has been continuously encouraging us by giving the ground, and whatever arrangements are required, he is very cooperative, and he is extending his cooperation all these years. We welcome you, sir. I welcome Mr. Johnson also for this. I welcome all our Carmobile friends on behalf of the trust, and I also welcome the well-wishers of both Dynamatic and Sansera teams today. BFW team, there also, no? Yeah, BFW team also. All the matches were played very well. The first match and the last match first match was really wonderful. It was a tie match, and they performed very well. The same team today gave a fitting reply and fight. So though they were batting first, last almost half of their team for 30 runs, they were able to add 73 runs. So it was a wonderful fight back, and all through the game you were playing very well in all the departments. Bowling, batting, fielding, everything was super. Today it was your day. Dynamatic also, equally good team. Unfortunately, they couldn't perform today that well. So that is why they lost. Anyway, as I always tell you, all the teams have shown that sportsman spirit, and it is wonderful that we are concluding this tournament with a fantastic result. I thank you very much for giving me this opportunity, Charles. I welcome you all once again. ಥ್ಯಾಂಕ್ ಯು ಮಂಜುನಾಥ್ ಸರ್. ಸೊ ನಮ್ಮ ಅಗೋರಾಮ್ ಸರ್ ಬಗ್ಗೆ ಮಂಜುನಾಥ್ ಸರ್ ಹೇಳಿದ್ರು. ನಾನು ಮೇಡಮ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ, ನನಗೆ ಗೊತ್ತಿರೋದು. ಮೇಡಮ್ಮು ಈಸ್ ಅ ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಬಡ ಜನತೆಗೆ ಭಾರಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ತುಂಬಾ ಸಹಾಯ ಮಾಡ್ತಾರೆ ಎಲ್ಲ ಧರ್ಮದವ್ರಿಗೂ. ಮೇಡಮು ಪೊಲೀಸ್ ಆಫೀಸರ್ ಅಂತ ಕೆಲವು ಜನ ಎದುರ್ಕೊಂಡು ಬರೋದಲ್ಲ ಅಂತ ಇಲ್ಲ, ಧೈರ್ಯವಾಗಿ ಮೇಡಮ್ ಹತ್ರ ಬಂದು ಅವರ ಸಹಾಯ ಕೇಳ್ತಾರೆ. ಹಗಲು ರಾತ್ರಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಈ ಏರಿಯಾದಲ್ಲೆಲ್ಲ. ನನಗೆ ಭಾರಿ ಇಷ್ಟ ಆಯಿತು ಮೇಡಮ್ನ ಕರಿಬೇಕು, ಈ ಫೈನಲ್ ಕರಿಬೇಕು ಅಂತ. ಅವರು ಆಕ್ಸೆಪ್ಟ್ ಮಾಡಿದ್ರು. ಮೇಡಮ್ ಅವರೇ, ಇವತ್ತು ಸೆನ್ಸಾರ ಟೀಮ್ ಗೆದ್ಕೊಂಡಿದೆ. 50 ಕಿಲೋಮೀಟ್ರಿಂದ ಬಂದಿದ್ದಾರೆ ಮೇಡಮ್. ಸೊ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಕಂಗ್ರ್ಯಾಚುಲೇಷನ್. ಆಮೇಲೆ ಡೈನಾಮಿಟಿಕ್ಸ್ ಕೂಡ ಅವರು, ನೀವು ನೋಡಿ ಆಲ್ರೆಡಿ ಒಂದ್ಸತಿ ಹೇಳಿದ್ದೀರಾ ಅವ್ರ ಕಂಪ್ನಿಗೆ ಹೋಗಿದ್ದೀರಾ ಅಂತ. ಅವರು ಕೂಡ ಲಾಸ್ಟ್ ಇಯರ್ ವಿನ್ನರ್, ಈ ಸತಿ ರನ್ನರ್ಸ್ ಅಪ್ ಆಗಿದ್ದಾರೆ, ಅವರು ಬಂದಿದ್ದಾರೆ. BFW ಕೂಡ ನಿಮ್ಮ ಬೆಸ್ಟ್ ವಿಷಸ್ ಇದ್ದಾರೆ ಮೇಡಮ್, ನೀವು ಪರಿಚಯ ಹುಡುಗರೆಲ್ಲ ಇದ್ದಾರೆ ಮೇಡಮ್. ಇವತ್ತು ಈ ಹುಡುಗರೆಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ, ಈ ಪ್ಲೇಯರ್ಸ್ ಎಲ್ಲ. ನಮ್ಮ ಟ್ರಸ್ಟ್ ಕೂಡ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ನೀವೇನು ಮಾಡಿದ್ದೀರಾ ಸರ್ವೀಸು, ಮತ್ತು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡಿದ್ದೀರಾ ಅಂತ ಒಂದೆರಡು ಮಾತಾಡಿದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ಟ್ರಸ್ಟಿಗಳಿಗೆ ನಮಸ್ತೆ. ಹಾಗೂ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಕೂತ್ಕೊಂಡಿರೋ ಎಲ್ಲ ಸ್ಪೋರ್ಟ್ಸ್ ಅವರಿಗೆ ನನ್ನ ನಮಸ್ತೆ. ಮತ್ತು ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಏನಕ್ಕೆ ಅಂದರೆ
25 ವರ್ಷದ ಹಿಂದೆ ನಾನು ಹಿಂಗೆ ಕೂತ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಚಾಂಪಿಯನ್. ನಂದು ಹೈ ಜಂಪ್ ಲಾಂಗ್ ಜಂಪ್ 100 ಮೀಟರ್ಸ್ ಸ್ಟೇಟ್ ಇವೆಂಟ್ ನಂದು. ವಾಲಿಬಾಲ್ ಮೈಸೂರು ಯೂನಿವರ್ಸಿಟಿ ಮತ್ತು ಕರ್ನಾಟಕ ಪ್ಲೇಯರ್ ನಾನು. ಥ್ರೋಬಾಲ್ ಇಂಡಿಯನ್ ಪ್ಲೇಯರು. ಆಲ್ ಇಂಡಿಯಾ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಎಲ್ಲ ಆಗಿದೆ ನಂದು. ಅದ್ರ ಜೊತೆಗೆ NCC RD ಆಗಿದೆ. 2 ಸ್ಟೈಲಲ್ಲಿ ಕರಾಟೆ ಆಗಿದೆ ನಂದು. ನಾನು BA ಕ್ರಿಮಿನಾಲಜಿ ಮತ್ತು MSW ಮಾಡಿರೋದು ನಾನು. ನನಗೆ ರೈಲ್ವೇಸ್ಗೆ ಹೋಗೋದು ತುಂಬ ಇಷ್ಟ ಆಯಿತು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಲಿಕ್ಕೆ. ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ತಂದೆ ನಮ್ಮ ಫ್ಯಾಮಿಲಿ ಯಾರು ಈ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ರು. ಲಾಸ್ಟ್ ಡೇ ಅಪ್ಲಿಕೇಶನ್ ತೊಗೊಂಡು ಬಂದು ಬೆಂಗಳೂರಲ್ಲಿ ಸಬ್ಮಿಟ್ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಬ್ಯಾಚಲ್ಲಿ 200 ಜನ, 180 ಜನ ಜೆಂಟ್ಸು, 20 ಜನ ಹುಡುಗಿರು. ಅದರಲ್ಲಿ ನಾನು ಒಬ್ಬಳೇ ಸ್ಪೋರ್ಟ್ಸ್ ಕೋಟಾದಿಂದ ಅಪಾಯಿಂಟ್ಮೆಂಟ್ ಆಗಿದ್ದು. ನಾನು ಆದಮೇಲೆ ಸ್ಪೋರ್ಟ್ಸ್ ಸ್ಟಾಪ್ ಮಾಡಿದ್ರು. ಇತ್ತೀಚೆಗೆ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರಿಂದ ನಮ್ಮ CID ಸೆಲೆಕ್ಷನ್ ನಡೀತಾ ಇದೆ. ಈ ಸ್ಪೋರ್ಟ್ಸ್ ಅವ್ರನ್ನೆಲ್ಲ ನೋಡಿದ್ರೆ ಹಿಂಗೆ ಕುತ್ಕೊಂಡು ಪ್ರೈಸ್ಗೆ ಮಾತ್ರ ಕಾಯ್ತಾ ಇರ್ತಿದ್ವಿ. ಸ್ಪೀಚ್ ಕೇಳಕ್ ತಾಳ್ಮೆನೇ ಇರ್ತಿರ್ಲಿಲ್ಲ ನಮ್ಗೆ. ಏನ್ ಪ್ರೈಸ್ ಜೋಡಿಸಿರ್ತಾರೆ, ಏನ್ ಕೊಡ್ತಾರೆ, ಏನು ಅದು ಎಂಜಾಯ್ ಮಾಡೋದಕ್ಕೆ ಕಾಯ್ತಾ ಇರ್ತಾ ಇದ್ವಿ. ತಾಳ್ಮೆ ಇರ್ಲಿಲ್ಲ, ಹಾಗೆಲ್ಲ ಚಿಕ್ಕವ್ರು ಇರ್ತಿದ್ವಿ. ನಾನು ಡಿಪಾರ್ಟ್ಮೆಂಟಿಗೆ ಬಂದ್ಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿದೆ, ಕೆಲಸದ ಶೆಡ್ಯೂಲ್ ಒತ್ತಡಕ್ಕೆ ನಾವು ಇದಾಗ್ತೀವಿ. ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇರಲ್ಲ. ಈ ಇಲಾಖೆಗೆ ಹೊಂದ್ಕೋಬೇಕು, ಟೈಮಿಂಗ್ಸ್ ಇರಲ್ಲ, ಅದು ನಿಮಗೆ ಗೊತ್ತಿದೆ. ಹೀಗಾಗಿ ಏನು ಮಾಡ್ತಿದ್ದೆ, ಎವ್ರಿ ಇಯರ್ ನಾನು ನಮ್ಮದು ಪೊಲೀಸ್ ಸ್ಪೋರ್ಟ್ಸ್ ನಡೆಯುತ್ತೆ ಪ್ರತಿ ವರ್ಷ. ಈ ಡಿಸೆಂಬರಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ.